ನನ್ ಕೈಯಲ್ಲಿರೋ ರಾಜಮುದ್ರೆ ಹೊರಟೋಗೋ ತರ ಮಾಡಿದ್ಲು. ನನ್ ವಾರಸ್ದಾಳು ಅಲ್ಲ ಅನ್ನೋದನ್ನ ನಿರೂಪಿಸೋದಿಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಿದ್ದಾಳೆ. ನೀವ್ಯಾರು ಮಾತಾಡ್ತಿಲ್ಲ ಅಂತಂದ್ರೆ ನೀವೆಲ್ಲ ಕಾವೇರಿ ಮಾತನ್ನೇ ನಂಬ್ತಾ ಇದ್ದೀರಾ ಅಂತಾಯ್ತು. ನಾನ್ ನಿಮ್ ಮೊಮ್ಮಗಳಲ್ಲ ಅಂತ ಅನುಮಾನ ಪಡ್ತಾ ಇದ್ದೀರಾ ಅಲ್ವಾ? ಸರಿಯಪ್ಪ, ನನ್ನನ್ನ ನಂಬದಿರೋ ಜಾಗದಲ್ಲಿ ನಾನು ಇರೋದಿಲ್ಲ. ಈ ಕ್ಷಣನೇ ನಾನು ಹೊರಟೋಗ್ತೀನಿ. ಹೊರಟೋಗು ಕಲ್ಯಾಣಿ, ಹೊರಟೋಗು. ನೀನ್ ಬರ್ದೇ ಇರೋಷ್ಟು ದಿನಗಳು ನೀನ್ ಬರ್ಬೇಕು ಅಂತ ಪೂಜೆ ಮಾಡಿಸಿದ್ರು, ಹೋಮ ಹವನಗಳನ್ನ ಮಾಡಿಸಿದ್ರು. ಇವಾಗ ನೀನ್ ಬಂದ್ಮೇಲೆ ಆ ಕಾವೇರಿ ಮಾತನ್ನ ನಂಬ್ಕೊಂಡು ನಿನ್ನ ಅವಮಾನ ಮಾಡ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನೀನ್ ಇರೋದಕ್ಕಿಂತ ನಿನ್ ದಾರಿ ನೋಡ್ಕೊಂಡು ನೀನ್ ಎಲ್ಲೋ ಹೊರಟೋಗೋದೇ ಒಳ್ಳೇದು. ಕಲ್ಯಾಣಿ, ಕಲ್ಯಾಣಿ, ನಿಂತ್ಕೊಮ್ಮ. ನಿನ್ನ ಮೇಲೆ ನಾವು ಅನುಮಾನ ಪಡ್ಲಿಲ್ಲ, ಅವಮಾನ ಮಾಡ್ಲಿಲ್ಲ. ಯಾವಾಗ ನಾರಾಯಣಮ್ಮ ರಾಜಮುದ್ರೆ ಇರೋ ಸರ ಕೊಟ್ಲು ಆಗ್ಲೇ ನೀನು ನಮ್ಮ ವಾರಸ್ದಾರಳು ಅಂತ ನಂಬಿಟ್ಟೆ. ಈಗ್ಲೂ ನಂಬ್ತಾ ಇದ್ದೀನಿ. ನೀನ್ ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಅಜ್ಜಿ, ನೀನ್ ಸುಮ್ನಿರು ಕಾವೇರಿ. ಹೌದು, ನಿನಗೆ ಕಲ್ಯಾಣಿ ಕೈ ಮೇಲಿರೋ ಮುದ್ರೆ ಮೇಲೆ ಲೇಪ ಹಚ್ಚೋ ಅಗತ್ಯ ಏನಿತ್ತು? ಅಜ್ಜಿ, ಇವಳು ನಿಜವಾದ ಕಲ್ಯಾಣಿ ಅಲ್ಲ ಅಂತ ನಂಗೆ ಅನುಮಾನ ಬಂತು. ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಔಷಧಿ ಹಚ್ಚಿದ್ದು. ನನ್ನ ಅನುಮಾನನೇ ನಿಜ ಆಯ್ತು. ಕಾವೇರಿ, ಸಾಕು, ಸುಮ್ನಿರು. ಯಾರು ಅಸಲಿ ಯಾರು ನಕಲಿ ಅಂತ ತಿಳ್ಕೊಳ್ಳದೆ ಇರೋಷ್ಟು ದಡ್ರ ನಾವು ನಂಬಿರೋ ನಂಬಿಕೆನ ಸುಳ್ಳು ಅಂತ ಹೇಳೋ ಅಗತ್ಯ ನಿನಗಿಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಗೌರವ ಇರ್ಬೇಕು, ನಿನಗೆ ಇರ್ಬೇಕಾದ್ದೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಕಲ್ಯಾಣಿ, ನೀನ್ ಒಳಗಡೆ ಹೋಗಮ್ಮ. ಅಜ್ಜಿ, ನಾನಿಲ್ಲಿ ಇರ್ಬೇಕು ಅಂದ್ರೆ ಈ ಕಾವೇರಿ ನಿಮ್ಮನ್ನ ಅಜ್ಜಿ ಮತ್ತೆ ಅಪ್ಪ ಅಂತ ಕರಿಬಾರ್ದು ಅಷ್ಟೇ. ನಮ್ಮಪ್ಪನ ಅವಳು ಅಪ್ಪ ಅನ್ನೋದು, ನಮ್ಮ ಅಜ್ಜಿನ ಅವಳು ಅಜ್ಜಿ ಅಂತ ಕರೆಯೋದು ನನಗಿಷ್ಟ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಹೀಗಾಗೋಯ್ತಲ್ಲ? ನಾವ್ ಅನ್ಕೊಂಡಿದ್ದೆ ಬೇರೆ. ಮತ್ಯಾಕ್ ಹೀಗ್ ನಡೀತು? ಗೌರಮ್ಮ, ಇವಾಗ ನಡೆದಿದ್ದು ಬರೀ ಟ್ರೈಲರ್ ಅಷ್ಟೇ. ಈಗ ನೋಡಿ ಟ್ರೈಲರಾ? ಆಗ್ಲೇ ಕ್ಲೈಮ್ಯಾಕ್ಸ್ ಅಂದಿದ್ದೆ. ಹೌದು ವಕೀಲ್ ಸಾಹೇಬ್ರೆ, ಆದ್ರೆ ಇದು ಸ್ಯಾಂಪಲ್ ಅಷ್ಟೇ. ಆದ್ರೆ ಅದು ಗಿಡಮೂಲಿಕೆದ ಔಷಧಿ ಅಲ್ಲ. ಆದ್ರೂ ರಾಜಮುದ್ರೆ ಅಳಿಸೋಯ್ತು. ಹಾಗೆ ಯಾರ್ಯಾರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಪ್ರಯತ್ನ ಪಟ್ಟೆ ಅಷ್ಟೇ. ಇವಾಗ ಏನೇ ಇದ್ರು ನಮ್ಮಮ್ಮನೇ ಹೇಳ್ಬೇಕು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಹೌದ್ ಕಾವೇರಿ. ಪೃಥ್ವಿ, ರಾಜಮಹಲ್ನ ಕ್ಲೀನ್ ಮಾಡಿಸಿ ಬಣ್ಣ ಹೊಡ್ಸೋದಿಕ್ಕೆ ಕೆಲಸದವ್ರನ್ನ ಕರ್ಸು ಅಂತ ಹೇಳಿದ್ದೆ. ಕರ್ಸದ್ಯಾ? ಕರ್ದಿದ್ದೀನಿ ರಾಜಮಾತೆ. ಅಲ್ಲಿ ನೋಡಿ, ನೆನ್ಸ್ಕೊಂಡು ಹಾಗೆ ಬಂದ್ಬಿಟ್ರು. ನಮಸ್ಕಾರ. ಏನತ್ತೆ ಇದು? ಇಷ್ಟೊಂದ್ ಜನ ಕೆಲ್ಸದವ್ರು ಬಂದಿದ್ದಾರೆ. ಏನಿಲ್ಲ ವೈದಿಕ, ಕಲ್ಯಾಣಿ ಬಂದ್ಮೇಲೆ ಶಾಂತಿ ಹೋಮ ಮಾಡ್ಸೋಣ ಅನ್ಕೊಂಡಿದ್ದೆ. ಅದಕ್ಕೆ ಒಂದ್ಸಲ ರಾಜಮಹಲ್ನ ಕ್ಲೀನ್ ಮಾಡಿಸಿ ಬಣ್ಣ ಹೊಡ್ಸೋಣ ಅಂತ ಇವ್ರನ್ನ ಕರ್ಸಿದೀನಿ. ಒಳ್ಳೇದೇ ಅತ್ತೆ.
ಅಜ್ಜಿ ನನ್ಗೋಸ್ಕರ ಹೋಮ ಮಾಡಿಸ್ಬೇಕು ಅನ್ಕೊಂಡಿದ್ದಕ್ಕೆ. ಇಷ್ಟು ವರ್ಷಗಳ ನಂತರ ಈ ಮನೆ ಕಾಲಿಟ್ಟಿದ್ಯಾ, ಎಷ್ಟು ಕಷ್ಟಪಟ್ಟಿದ್ಯೋ ಏನೋ. ಅದಕ್ಕೆ ಅಮ್ಮ ಕಲ್ಯಾಣಿ, ಇನ್ನಾದ್ರೂ ನೀನ್ ಸಂತೋಷವಾಗಿರ್ಬೇಕು ಅಂತ ಈ ಹೋಮ ಮಾಡಿಸ್ತಾ ಇದ್ದೀನಮ್ಮ. ನನ್ ಮುದ್ದು ಅಜ್ಜಿ. ಸರಿ ಸುಬ್ಬಯ್ಯ, ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ. ಸರಿ ಯಜಮಾನ್ರೆ, ನಾವಿನ್ ಹೋಗಿ ಬರ್ತೀವಮ್ಮ. ಒಂದ್ ನಿಮಿಷ ಇರಿ. ಈ ಮಕ್ಳನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಇವರು ನಮ್ ಜೊತೆ ಕೆಲಸ ಮಾಡ್ತಾರಮ್ಮ. ಆಟಾಡೋ ವಯಸ್ಸಲ್ಲಿ ಕೆಲ್ಸ ಎಲ್ಲ ಯಾಕೆ? ಅಮ್ಮ, ಇವ್ರನ್ನ ಆಟಾಡೋದಕ್ ಬಿಟ್ರೆ ಮನೇಲಿ ಇನ್ನೂ ಕಷ್ಟ ಹೆಚ್ಚಾಗುತ್ತಮ್ಮ. ಮನೇಲಿರೋರೇ ಕಷ್ಟ ಪಡ್ಲಿಲ್ಲ ಅಂತಂದ್ರೆ ನಮ್ಮ ಹೊಟ್ಟೆ ತುಂಬ್ಸಕ್ ಆಗಲ್ಲಮ್ಮ. ಹೌದಕ್ಕ, ನಾವು ಕೆಲಸ ಮಾಡ್ತೀವಿ. ಸುಬ್ಬಯ್ಯ, ಓದ್ಬೇಕಿರೋ ಮಕ್ಕಳು ಕೆಲಸ ಮಾಡೋದು ತಪ್ಪು. ಹಾಗೇನಾದ್ರೂ ಕೆಲಸ ಮಾಡಿದ್ರೆ ನಿಮ್ದಷ್ಟೇ ಅಲ್ಲ, ಕೆಲಸ ಮಾಡಿಸ್ಕೊಂಡವ್ರದ್ದು ತಪ್ಪಾಗತ್ತೆ. ಅಂದರೆ ರಾಜಮಾತೆ ಕೂಡ ತಪ್ಪು ಮಾಡ್ದ ಹಾಗಾಗತ್ತೆ. ಹೌದು ಸುಬ್ಬಯ್ಯ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿ ಕೆಲ್ಸಕ್ಕೆ ಕರ್ಕೊಂಡ್ ಬರ್ಬೇಡಿ. ನಮ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಅಮ್ಮವ್ರೆ. ಇಲ್ ನೋಡಿ ಸುಬ್ಬಯ್ಯ, ಕಷ್ಟ ಇದೆ ಅಂತ ಮಕ್ಳನ್ ಕೆಲ್ಸಕ್ಕೆ ಕಳ್ಸೋದ್ನ ಅಭ್ಯಾಸ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಕಷ್ಟ ಪಡ್ತಾನೆ ಇರ್ಬೇಕಾಗತ್ತೆ. ಅದೇ ಕಷ್ಟಪಟ್ಟು ಮಕ್ಳನ್ ಓದಿಸಿದ್ರೆ ಕಡೆ ಪಕ್ಷ ಓದು ಮುಗಿದ್ಮೇಲೆ ಸುಖವಾಗಿರ್ಬೋದಲ್ವಾ? ನೋಡು ಸುಬ್ಬಯ್ಯ, ನಿಮ್ಮ ಮಕ್ಕಳ ಓದೋ ಖರ್ಚನ್ನ ನಾನ್ ಭರಿಸ್ತೀನಿ. ಅಜ್ಜಿ, ನೀವ್ ಈ ತರ ಸಹಾಯ ಮಾಡಿದ್ರೆ ಅವ್ರುಗಳು ಸೋಂಬೇರಿ ಆಗ್ಬಿಡ್ತಾರೆ. ಅವ್ರ ಮಕ್ಕಳಿಗೆ ವಿದ್ಯೆನ ಅವರು ಕಷ್ಟಪಟ್ಟು ದುಡ್ದು ಕೊಡ್ಸಿದ್ರೇನೆ ಅವ್ರಿಗೆ ಜವಾಬ್ದಾರಿ ಬರೋದು. ಅವ್ರು ನಮ್ಗೋಸ್ಕರ ಕಷ್ಟ ಪಡ್ತಿದ್ದಾರೆ ಅಂತ ಮಕ್ಳನ್ನ ಓದ್ಸೋದು ನಮ್ ಜವಾಬ್ದಾರಿ ಅಲ್ವಾ ಕಲ್ಯಾಣಿ ಅಮ್ಮ? ಅಮ್ಮ ಕಾವೇರಿ, ನೀನ್ ತುಂಬಾ ಚೆನ್ನಾಗಿ ಹೇಳ್ದೆ. ಮಕ್ಳೇ, ನಿಮ್ಮ ಅಪ್ಪ ಅಮ್ಮ ಕೆಲ್ಸ ಮಾಡ್ತಾರೆ, ನೀವ್ ಹೋಗಿ ಅಲ್ಲಿ ಆಟಾಡ್ಕೊಳ್ಳಿ. ಹೋಗಿ. ಆಟ ಆಡ್ಕೊಳ್ಳಿ, ನೀವು ಆಟ ಆಡ್ಕೊಳ್ಳಿ. ನಾವಿನ್ ಬರ್ತೀವಮ್ಮ. ತಿಂಡಿ ತಿಂದು ಶುರು ಮಾಡ್ಕೊಳ್ಳಿ. ಬಾಲ್ ಕೊಡೆ, ನಾನ್ ಕೊಡಲ್ಲ. ಕೊಡೆ ಬಾಲ್ನ, ನಾನ್ ಕೊಡಲ್ಲ. ಈ ಮಕ್ಳ್ಯಾಕೆ ಇಲ್ಲಿ ಮಲ್ಕೊಂಡಿದ್ದಾರೆ? ರಿಂಕು, ಏ ರಿಂಕು, ದೀಕ್ಷಿತಾ, ಏ ದೀಕ್ಷಿತಾ, ರಿಂಕು, ಅಮ್ಮವ್ರೇ, ಅಮ್ಮವ್ರೇ. ಅಮ್ಮವ್ರೆ, ಅಮ್ಮವ್ರೆ, ಅಮ್ಮವ್ರೇ, ಅಮ್ಮವ್ರೇ,
ಅಮ್ಮವ್ರೆ, ನಮ್ಮ ಮಕ್ಕಳನ್ನ ಕಾಪಾಡಿ ಅಮ್ಮವ್ರೆ. ನೀವೇ ಕಾಪಾಡಿ ಅಮ್ಮವ್ರೆ, ನಮ್ಮ ಮಕ್ಕಳನ್ನ ಕಾಪಾಡಿ. ನೀವೇ ಅಮ್ಮವ್ರೆ, ನಮ್ಮ ಮಕ್ಕಳನ್ನ ಏನಾಯ್ತು? ಕಾಪಾಡಿ ಅಮ್ಮವ್ರೆ. ನಮ್ಮ ಮಕ್ಕಳಿಗೆ ಏನಾಯ್ತು ಅಂತ ನಮ್ಮ ಮಕ್ಕಳನ್ನ ನೀವೇ ಕಾಪಾಡಿ. ನೋಡ್ಬೇಕು ಅಮ್ಮವ್ರೆ. ಏನ್ ನಡೀತು ಹೇಳಿ. ಕರೆಂಟ್ ಶಾಕ್ ಹೊಡ್ದು ಕೆಳಗ್ ಬಿದ್ದೋಗ್ಬಿಟ್ರು ಬಿದ್ದೋದ್ರು ಅಮ್ಮವ್ರೆ. ಅಮ್ಮವ್ರೆ. ಅಮ್ಮ, ಅಯ್ಯಯ್ಯೋ, ಮಕ್ಕಳನ್ನ ಕಾಪಾಡಿ. ಏನಿದೆಲ್ಲ? ನೀವೇ ನಮ್ಮ ಮಕ್ಕಳನ್ನ ಕಾಪಾಡ್ಬೇಕಮ್ಮ. ಅಮ್ಮ, ನೀವೇ ಕಾಪಾಡ್ಬೇಕು. ನಿಮ್ಮನ್ನ ಬಿಟ್ರೆ ನಮ್ಗೆ ನಿಮ್ಮನ್ನ ಬಿಟ್ರೆ ಯಾರಿದ್ದಾರೆ? ನಮ್ಗೆ ಬೇರೆ ಯಾರು ಇಲ್ಲಮ್ಮ. ಇವ್ರ ನಾಡಿ ಸ್ಪಂದಿಸ್ತಾ ಇಲ್ಲ ಅಜ್ಜಿ. ಅಮ್ಮವ್ರೆ, ಹೇಗಾದ್ರೂ ಮಾಡಿ ಇವ್ರನ್ನ ನೀವೇ ಕಾಪಾಡ್ಬೇಕು ಅಮ್ಮವ್ರೆ. ಇವ್ರಿಲ್ಲ ಅಂದ್ರೆ ನಾವು ವಾಪಸ್ ಮನೆಗೆ ಹೇಗ್ ಹೋಗೋದಮ್ಮ? ಅಯ್ಯೋ, ನೀವೇನು ಭಯ ಪಡ್ಬೇಡಿ, ನೀವೇನು ಭಯ ಪಡ್ಬೇಡಿ. ನಿಮ್ ಮಕ್ಕಳಿಗೇನು ಆಗಲ್ಲ, ನಾನ್ ನೋಡ್ಕೋತೀನಿ. ಪೃಥ್ವಿ, ಮೊದ್ಲು ಹಾಸ್ಪಿಟ್ಲ್ ಕರ್ಕೊಂಡು ನಡಿ. ತೆಗಿ ತೆಗಿ, ಕರ್ ತೆಗಿ. ಕಾರ್ ತೆಗಿ. ಅಜ್ಜಿ, ಇವ್ರು ಯಾರು ಜೀವಂತವಾಗಿಲ್ಲ. ಆ, ಹೇಳೋ, ಎದ್ದೇಳೋ. ನಿನ್ನ ಮನೆ ಹತ್ರನೇ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನೇ ಕರ್ಕೊಂಡ್ ಬಂದು ನಿನ್ ಪ್ರಾಣನ ತೆಗೆದ್ಬಿಟ್ಟೆ. ಅಮ್ಮ, ಇದು ಹೇಗೆ? ಅರಮನೆ ನೋಡಕ್ಕೆ ಅಂತ ಬಂದು ನಮ್ಮನ್ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಕಾವೇರಿ, ಯಾರಿಗೆ ಪ್ರಾಣಾಪಾಯ ಆದ್ರೂ ನಿನ್ ನಾಟಿ ಔಷಧಿಯಿಂದ ಕಾಪಾಡ್ತೀಯಲ್ವಾ? ಇವಾಗ ಇವರೆಲ್ಲ ಈ ರಾಜ್ ಮಹಲ್ ಅಲ್ಲಿ ಸತ್ತೋದ್ರು ಅಂದ್ರೆ ಅತ್ತೆ ಹೆಸರು ಹಾಳಾಗತ್ತೆ. ನೀನ್ ಅವ್ರನ್ನ ಕಾಪಾಡು. ಹೌದು ಕಾವೇರಿ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ ವೈದಿಕಮ್ಮವ್ರೆ. ಅಮ್ಮ, ನಮ್ಮ ಮಕ್ಕಳಿಗೆ ನೀವೇ ದಿಕ್ಕಮ್ಮ. ನಮ್ಮ ಮಕ್ಕಳನ್ನ ಕಾಪಾಡಿ ಅಮ್ಮ. ನನ್ನ ನಿರ್ಲಕ್ಷ್ಯದಿಂದ 4 ಪ್ರಾಣ ಹೋಯ್ತು. ಹಾಗೆ ಹೇಳ್ಬೇಡಿ ಅಮ್ಮವ್ರೆ. ಇವ್ರು ಸತ್ತೋಗಿಲ್ಲ, ಬದುಕೇ ಇದಾರೆ. ನೀವೇ ಬದುಕಿಸ್ತೀರಾ ಅಮ್ಮವ್ರೆ. ಇವ್ರಿಲ್ಲ ಅಂದ್ರೆ ನಾವು ಬದುಕಲ್ಲ ಅಮ್ಮವ್ರೆ, ನಾವು ಬದುಕಲ್ಲ. ನಿಮ್ ಕಣ್ಮುಂದೆ ಪ್ರಾಣ ಹೋದ್ರೆ ನೀವು ನೋಡ್ಕೊಂಡು ಸುಮ್ನಿರಲ್ಲ ಅಮ್ಮವ್ರೆ, ನೀವು ಬದುಕಿಸ್ತೀರಾ. ಅಯ್ಯೋ ಕಂದ, ಅಮ್ಮವ್ರು ನಿನ್ನ ಬದುಕಿಸ್ತಾರೆ ಕಣೋ. ಆಳೋದ್ರಿಂದ ಹೋಗಿರೋ ಪ್ರಾಣ ವಾಪಸ್ ಬರಲ್ಲ. ಸತ್ತೋಗಿರೋರ್ನ ಆ ದೇವರು ಕೂಡ ಕಾಪಾಡಲ್ಲ. ಆಗಿರೋವರ್ಗ ನಮ್ ದೊಡ್ಡಮ್ಮ ಆದ್ರೂ ಏನ್ ಮಾಡೋಕ್ ಸಾಧ್ಯ? ನೀವು ಸ್ವಲ್ಪ ಧೈರ್ಯವಾಗಿರಿ. ನೋವನ್ನ ತಡ್ಕೊಳ್ಳೋದು ಕಷ್ಟನೇ, ಆದ್ರೆ ನಾವೇನ್ ಮಾಡಕ್ ಸಾಧ್ಯ? ನಿಮ್ ಕುಟುಂಬನ ದೊಡ್ಡಮ್ಮ ನೋಡ್ಕೋಬಹುದು, ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಇರಿ, ಯಾರು ಭಯ ಪಡಬೇಡಿ. ಭಯ ಪಡಬೇಡಿ. ನಿಮ್ ಮಕ್ಕಳಿಗೆ ಏನು ಆಗಲ್ಲ. ನಿಮ್ ಮಕ್ಕಳ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ಇಟ್ಟು ಕಾಪಾಡ್ತೀನಿ. ಅಜ್ಜಿ, ಮಕ್ಳು ಉಸಿರು ಕೂಡ ಆಡ್ತಿಲ್ಲ, ಎದೆ ಬಡಿತಾನೂ ಇಲ್ಲ. ಕಾವೇರಿ, ಪೃಥ್ವಿ, ನೀವು ಮೃತ್ಯುಂಜಯ ಯಂತ್ರಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಮೃತ್ಯುಂಜಯ ಯಂತ್ರನ? ಹೌದು. ಈ ಊರಿನ ಎಲ್ಲೆಯಲ್ಲಿ ನಮ್ಮ ಪುರಾತನ ದೇವಸ್ಥಾನ ಇದೆ. ಅಲ್ಲಿ ದಕ್ಷಿಣದಲ್ಲಿ ಒಂದು ಮಹಾಮೃತ್ಯುಂಜಯ ಯಂತ್ರ ಇದೆ. ಆ ಯಂತ್ರ ಮಾತ್ರ ಇವ್ರನ್ನ ಬದುಕಿಸೋದಕ್ಕೆ ಸಾಧ್ಯ. ಒಂದ್ ವೇಳೆ ಆ ಯಂತ್ರನ ತಗೊಂಡ್ ಬಂದ್ರೆ ಇವ್ರನ್ನ ಖಂಡಿತ ಕಾಪಾಡ್ಕೊಳ್ಬಹುದು. ಅಮ್ಮ, ಆ ದೇವಸ್ಥಾನದ ಬಾಗ್ಲು ಯಾರ್ಯಾರೋ ತೆರೆದ್ರೆ ಓಪನ್ ಆಗಲ್ಲ. ನಮ್ ಕಲ್ಯಾಣಿನೇ ತೆಗಿಬೇಕು. ನಿನಗೆ ಗೊತ್ತಲ್ವಾ?
ಆ ಯಂತ್ರನ ತರೋದ್ರ ಬದಲು ಈ ಮಕ್ಕಳನ್ನ ಅಲ್ಲಿಗೆ ತಗೊಂಡೋದ್ರೆ ಬೆಟ್ರ್ ಅಲ್ವಾ? ಒಂದ್ಸಲ ಯೋಚನೆ ಮಾಡಿ. ಹೌದು ಅಜ್ಜಿ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ನಾನಿವಾಗ ಹೋಗಿ ಬಾಗಿಲು ತೆಗಿಲಿಲ್ಲ ಅಂದ್ರೆ ನನ್ ಕಲ್ಯಾಣಿ ಅಲ್ಲ ಅನ್ನೋ ವಿಷಯ ಎಲ್ಲಾರ್ಗೂ ಗೊತ್ತಾಗೋಗುತ್ತೆ. ನಾನ್ ಹೋಗಲ್ಲ. ಹೌದು, ನಡೀರಿ. ತಕ್ಷಣ ಇವ್ರನ್ನ ಎತ್ಕೊಂಡು ನಡೀರಿ. ತಡ ಮಾಡಬೇಡಿ, ನಡೀರಿ. ಏನಾಯ್ತು ಮಯೂರಿ? ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾ ಇರ್ಬೇಕಾದ್ರೆ ನೀನ್ ಈ ತರ ಬಂದ್ಬಿಟ್ಟಿಯಲ್ಲ. ನಡಿ ನಡಿ. ಮಮ್ಮಿ, ನಾನ್ ದೇವಸ್ಥಾನಕ್ ಬಂದ್ರೆ ನಾನ್ ನಿಜವಾದ ವಾರಸ್ದಾಳ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಗೋಗತ್ತಲ್ಲ. ದೇವಸ್ಥಾನದ ಬಾಗಲ್ ತೆಗಿಬೇಕು ಅಂದ್ರೆ ಈ ಮನೆ ವಾರಸ್ದಾಳೆ ತೆಗಿಬೇಕು. ಅಜ್ಜಿ ನನಗೆ ಬಾಗಲ್ ತೆಗಿಯಕ್ ಹೇಳ್ತಾರೆ, ನಾನು ತೆಗಿಯೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಬಾಗ್ಲು ತೆಗಿಬೇಕಲ್ಲ ಮಮ್ಮಿ. ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದಕ್ಕಿಂತ ಏನೋ ಒಂದ್ ಹೇಳಿ ಇಲ್ಲೇ ಉಳ್ಕೊಳ್ಳೋದು ಬೆಟರ್. ನೀನ್ ಹೇಳ್ತಾ ಇರೋದು ಕರೆಕ್ಟೇ ಮಯೂರಿ. ಇದು ಮಾಮೂಲಿ ವಿಷಯ ಆಗಿದ್ರೆ ನೀನ್ ಹೇಳ್ದಾಗೆ ಮಾಡ್ಬೋದಿತ್ತು. ಆದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. 4 ಮಕ್ಕಳು ಪ್ರಾಣಕ್ಕೆ ಸಂಬಂಧಪಟ್ಟಿರೋ ವಿಷಯ, ಅತ್ತೆ ಅವ್ರ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ. ಏನೇ ಕಾರಣ ಕೊಟ್ರು ಸರಿ ಹೋಗಲ್ಲಮ್ಮ. ಹೌದಮ್ಮ ಮಯೂರಿ, ಹೋದ್ರೆ ಯಾವುದೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಆದ್ರೆ ಹೋಗದೆ ಇದ್ರೆ ಪೂರ್ತಿಯಾಗಿ ಅನುಮಾನ ಬರೋ ಅವಕಾಶ ಜಾಸ್ತಿ. ಏನೋ ಡ್ಯಾಡಿ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಿಮ್ ಡ್ಯಾಡಿ ಹೇಳ್ತಾ ಇರೋದು ಕರೆಕ್ಟ್ ಮಯೂರಿ. ಅಲ್ಲಿಗೆ ಹೋದ್ಮೇಲೆ ಏನೋ ಒಂದ್ ಮಾಡಿದ್ರಾಯ್ತು. ಅವತ್ ಮಾಡಿದ್ವಲ್ಲ ಹಾಗೆ. ಮಮ್ಮಿ, ಅವತ್ತು ಅಜ್ಜಿ ಇರ್ಲಿಲ್ಲ, ಆದ್ರೆ ಇವತ್ತು ಅಜ್ಜಿ ಮುಂದೆನೆ ತೆಗಿಬೇಕು. ನೀನೇನ್ ಹೆದರ್ಕೋಬೇಡ, ಅಲ್ಲಿಗೆ ಬಾ ನೀನು. ನಾವ್ ಏನೋ ಒಂದ್ ಮಾಡ್ತೀವಿ. ಗೊತ್ತಿತ್ತು ನಾವೇ ನಿನಗೆ ಪ್ರಾಬ್ಲಮ್ ಆಗಕ್ ಬಿಡ್ತೀವಾ? ಹೇಗಾದ್ರೂ ಮಾಡಿ ಕಾಪಾಡ್ತೀವಿ. ಏನೋ ಒಂದ್ ಮಾಡಿ ಬಾಗಿಲು ತೆಗೆದು ನಿನ್ನಿಂದಾನೇ ಬಾಗಿಲು ತೆಗಿತು ಅನ್ನೋ ಥರ ನಾವ್ ನಿರೂಪಿಸ್ತೀವಿ. ಮಯೂರಿ, ನೀನೇನ್ ಭಯ ಪಡಬೇಡ, ಬಾ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಬಾ. ಭಯ ಪಡಬೇಡ, ಬಾ. ಕಲ್ಯಾಣಿ, ನೀನ್ ಹೋಗಿ ದೇವಾಲಯದ ಬಾಗಲ್ ತೆಗಿಯಮ್ಮ. ಅಮ್ಮ ಕಲ್ಯಾಣಿ, ಹಾಗೇನ್ ನೋಡ್ತಿದೀಯಾ? ಹೋಗ್ ತೆಗಿಯಮ್ಮ. ಕಲ್ಯಾಣಿ ಅಮ್ಮ, ಬಾಗ್ಲು ತೆಗೀರಿ. ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಕಲ್ಯಾಣಿ, ಹೋಗ್ ಬಾಗಲ್ ತೆಗಿ. ಆ ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳು ಮಕ್ಕಳು ಬದುಕ್ತವೆ ಅಂತ ಆಸೆಯಿಂದ ಕಾಯ್ತಾ ಇದ್ದಾರೆ. ಅಲ್ಲಿ ರಾಜಮಾತೆ ಕೂಡ ಈ ದೇವಸ್ಥಾನದಲ್ಲಿರೋ ಮೃತ್ಯುಂಜಯ ಯಂತ್ರ ಆ ಮಕ್ಕಳನ್ನ ಬದುಕಿಸ್ತವೆ ಅಂತ ಆಸೆಯಿಂದ ಬಂದಿದ್ದಾರೆ. ಇವೆಲ್ಲ ನಡಿಬೇಕು ಅಂದ್ರೆ ನೀನು ಬೇಗ ಬಾಗ್ಲು ತೆಗಿಬೇಕು. ಹೋಗ್ ತೆಗಿಯಮ್ಮ. ಹೋಗು ಕಲ್ಯಾಣಿ, ಹೋಗು. ಹೋಗು ಕಲ್ಯಾಣಿ, ಬಾಗ್ಲು ತೆಗಿ. ಹೋಗು ಬೇಗ. ಹೋಗು ಕಲ್ಯಾಣಿ. ಹೋಗಮ್ಮ ಕಲ್ಯಾಣಿ, ಬೇಗ.
ಹಳೆ ಕಾಲದ ಬಾಗ್ಲಲ್ವಾ ಅತ್ತೆ ಅದು? ಆ, ಒಂದ್ 4 ಜನ ಕೈ ಸೇರ್ಸಿದ್ರೆ ಓಪನ್ ಆಗತ್ತೆ. ಹೌದು. ನೀವು ಸುಮ್ನಿರಿ. ವಾರಸ್ದಾರಳ ಕೈ ತಾಕಿದ್ರೆ ಮಾತ್ರ ಆ ಬಾಗಿಲು ತೆಗಿಯೋದು. ಏನಾಯ್ತು ಕಲ್ಯಾಣಿ? ಇದಕ್ ಮುಂಚೆ ನನ್ನ ಪ್ರಾಣಕ್ಕೆ ಅಪಾಯ ಆದಾಗ ನೀನೇ ಬಾಗಿಲು ತೆಗ್ದಿದ್ದು. ಇವಾಗ ಯಾಕೆ ತೆಗಿಯಕ್ಕಾಗ್ತಿಲ್ಲ? ತಾಯಿ, ನೀನೀಗ ಬಾಗಿಲು ತೆಗ್ದಿಲ್ಲ ಅಂದ್ರೆ ಈಗ ಈ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ಬಾಗಿಲು ತೆಗಿ ತಾಯಿ, ಕಲ್ಯಾಣಿ, ಬೇಗ ತೆಗಿ ತಾಯಿ. ಕಲ್ಯಾಣಿ, ನೀನು ಹರಿರಾಜ ವಂಶದ ವಾರಸ್ದಾರಳು. ದೇವಸ್ಥಾನದ ಬಾಗಿಲು ನಿನ್ನಿಂದ ಮಾತ್ರ ತೆಗಿಯಕ್ಕಾಗೋದು. ನಿನ್ನಿಂದನೂ ತೆಗಿಯಕ್ಕಾಗ್ತಿಲ್ವಲ್ಲ? ಅಂದ್ರೆ ನೀನು ಅಂದ್ರೆ ನೀನ್ ನಿಜವಾದ ವಾರಸ್ದಾರಳಲ್ವಾ ಕಲ್ಯಾಣಿ? ನಿಜ ಹೇಳು ಕಲ್ಯಾಣಿ, ನೀನು ನನ್ನ ಮೊಮ್ಮಗಳಲ್ವಾ? ಇದಕ್ಕೂ ಮುಂಚೆ ಕಾವೇರಿ ಬಾಗಲ್ ತೆಗ್ದಿದ್ಲು. ದೇವ್ರ ದಯೆಯಿಂದ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಇವ್ರ ಅನುಮಾನ ನಿಜ ಆಗಕ್ಕೂ ಮುಂಚೆ ಏನಾದ್ರೂ ಒಂದ್ ಮಾಡ್ಬೇಕು.